ವಿದ್ಯಾರ್ಥಿಗಳಿಲ್ಲದೆ ಪಾಳು ಕೊಂಪೆಯಾದ ವಾಲ್ಮೀಕಿ ಹಾಸ್ಟೆಲ್. ಮುಖಂಡರ ಗುಂಪುಗಾರಿಕೆಯಿಂದ ನಿರ್ಲಕ್ಷ್ಯ, ಕಳ್ಳಕಾಕರ ಪಾಲಾಗುತ್ತಿರುವ ಬೆಳೆ ಬಾಳುವ ವಸ್ತುಗಳು. ಕಾಶಿಯಾತ್ರೆಯ ಪ್ರಯಾಣ ಹೊರಟಿದ್ದ ತಂಡ, ಜವರಾಯನ ಅಟ್ಟಹಾಸದಿಂದ ಭೀಕರ ಅಪಘಾತ, ಗಾಢ ನಿದ್ರೆಯಲ್ಲೇ ಉಸಿರು ಚೆಲ್ಲಿದ ಮಹಿಳೆಯರು. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಭ್ರಷ್ಟರ ಹಾವಳಿ, ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರ ದುರ್ಬಳಕೆ ಆರೋಪ, ಅಧಿಕಾರಿ ವಿರುದ್ಧ ರೊಚ್ಚಿಗೆದ್ದ ಸ್ಥಳೀಯರು. ಅದ್ದೂರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ, ಕರಗದ ನೃತ್ಯಕ್ಕೆ ಮನಸೋತ ಸಾರ್ವಜನಿಕರು, ಸಾಕ್ಷಿಯಾದ ರೇಷ್ಮೆನಗರಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ವಾಲ್ಮೀಕಿ ಹಾಸ್ಟೆಲ್, ಆದರೆ ಇದೀಗ ಅದು ವಿದ್ಯಾರ್ಥಿಗಳ ನೆಲೆ ಇಲ್ಲದ ಪಾಳು ಬಿದ್ದ ಕೊಂಪೆಯಂತಾಗಿದೆ. ವಾಲ್ಮೀಕಿ ಸಮುದಾಯದಲ್ಲಿ ಎರಡು ಗುಂಪುಗಳ ನಡುವೆ ಅಧಿಕಾರದ ಜಿದ್ದಿಗೆ ಬಿದ್ದು ಹಾಸ್ಟೆಲ್ ನಿರ್ವಹಣೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಈಗ ಅದು ಕಳ್ಳರ ಹಾಗೂ ಪುಂಡರ ಅಡ್ಡೆಯಾಗಿದೆ. ಹೀಗೆ ಯಾರೂ ದಿಕ್ಕಿಲ್ಲದೆ ಅನಾಥವಾಗಿ ಭೂತ ಬಂಗಲೆಯಂತಾದ ವಾಲ್ಮೀಕಿ ಹಾಸ್ಟೆಲ್ ಕಟ್ಟಡ. ಈ ಕಟ್ಟಡದಲ್ಲಿ ಪುಂಡಪೋಖರಿಗಳ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿ ಕಳ್ಳಕಾಕರರ ಸಂತೆಯಾಗಿರುವಂತಹ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಇದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯ ಪಕ್ಕದಲ್ಲಿರುವ ವಾಲ್ಮೀಕಿ ಹಾಸ್ಟೆಲ್. ಒಮ್ಮೆ ವಿದ್ಯಾರ್ಥಿಗಳಿಂದ ಗಿಜಿಗುಡ್ತಾ ಇದ್ದ ಈ ಕಟ್ಟಡ ಈಗ ಸಂಪೂರ್ಣ ಅನಾಥವಾಗಿದೆ. ವಾಲ್ಮೀಕಿ ಸಮುದಾಯದ ಎರಡು ಗುಂಪುಗಳ ನಡುವೆ ಅಧಿಕಾರದ ಗಲಾಟೆಯಿಂದಾಗಿ ಹಾಸ್ಟೆಲ್ ನಿರ್ವಹಣೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದರ ಪರಿಣಾಮವಾಗಿ ಕಟ್ಟಡ ಪಾಳು ಬಿದ್ದು ಪುಂಡ ಪೋಖರಿಗಳ ಅಡ್ಡೆಯಾಗಿದೆ. ಇದೇ ಅವಕಾಶವನ್ನು ಬಳಸಿಕೊಂಡಂತಹ ಕಳ್ಳರು ಹಾಸ್ಟೆಲ್ ಕಿಟಕಿಗಳನ್ನು ಮುರಿದು ಒಳನುಗ್ಗಿ ಸಿಕ್ಕಿದ ದುಬಾರಿ ವಸ್ತುಗಳನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ. ಹಾಸ್ಟೆಲ್ನ ಕಿಟಕಿ ಮುರಿದ ಕಳ್ಳರು ಆಗಾಗ ಒಳನುಗ್ಗಿ ತಮಗೆ ಬೇಕಾದ ವಸ್ತುಗಳನ್ನು ದೋಚಿ ಪರಾರಿಯಾಗ್ತಾ ಇದ್ರು. ಇಂದು ಸಹ ಹಾಸ್ಟೆಲ್ನಲ್ಲಿದ್ದ ವಾಟರ್ ಫಿಲ್ಟರ್ ಅನ್ನು ಮೂವರು ಕದಿಯುತ್ತಿದ್ದಾಗ ಅಕ್ಕಪಕ್ಕದ ಮನೆಯವರು ಕಂಡು ವಾಲ್ಮೀಕಿ ಸಮುದಾಯದ ಮುಖಂಡರಿಗೆ ಮಾಹಿತಿ ತಲುಪಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದಾಗ ಮೂವರು ಕಳ್ಳರು ವಾಟರ್ ಫಿಲ್ಟರ್ ಅನ್ನು ಕದ್ದೊಯ್ತಾ ಇದ್ದ ಮೂವರ ಪೈಕಿ ಒಬ್ಬ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಸಿಕ್ಕಿಬಿದ್ದ ಕಳ್ಳ ಮಾತ್ರ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂದಿದ್ದಾನೆ. ಯಾವ ಊರು? ದಾವಣಗೆರೆ. ಇಲ್ಲಾಕೆ ಬಂದೆ? ನಮ್ಮ ಬಾಟ್ಲಿ ಆಯ್ತಾ ಇದ್ದೆ. ಬಾಟ್ಲಿ ಆಯ್ತಾ ಇದ್ದೆ. ಇದನ್ನ ತಗೊಂಬಂದು ಅವರೇ ನನ್ನ ಕೈಲಿ ಅದು ಎತ್ತಕ್ಕಾಗಲ್ಲ. ಅವರು ಓಡೋದ್ರು. ಯಾರು ಅವರು ಅಂದರೆ? ಅವ್ರು ಇಬ್ಬರು ಅದಾರಣ್ಣ. ಕನ್ನಡದನ ಅಂತ ಒಬ್ಬನು, ಇನ್ನೊಬ್ಬನು ಅವನು ಯಾರೋ ಯಾವರು ಗೊತ್ತಿಲ್ಲ ಅಂತ. ಅವ್ರು ಇಬ್ಬರು. ಏನು ತೊಗೊಂಡೋಗ್ತಾ ಇದ್ರಿ? ಇದನ್ನು ಎತ್ಕೊಂಡು ಬಂದರು. ಹೆಂಗೆ ಹೋದ್ರು ಒಳಕ್ಕೆ? ಅವರು ಹೋಗಿ ತಗೊಂಬಂದಿರೋದು. ನಾನೀಗ ಗೊತ್ತಿಲ್ಲ ಇಲ್ಲಿ ಏನೈತೆ ಅಂತ. ಯಾರು ತಗೊಂಬಂದಿದ್ದು? ಅವ್ರಿಬ್ಳರಣ. ಅವ್ರ ಹೆಸರೇನು? ಅವ್ನು ಕನ್ನಡದನ. ಕಂದವಾರ್ದನ. ಕನ್ನಡದನೊಬ್ಬನು ಇನ್ನೊಬ್ಬನು. ಒಳಗೆ ನುಗ್ಗಿದ್ರಾ? ನಾವು ಹೋಗಿಲ್ಲ. ಅಲ್ಲ, ಅವರೇ ಒಳಗೆ ಹೋಗಿದ್ರಾ? ಅವ್ರು ಒಳಗೆ ಹೋಗಿದ್ದಾರೆ. ಹೆಂಗೆ ಹೋಗಿದ್ದಾರೆ? ಕಿಟಕಿ ಮುರಿದು ಹೋಗಿದ್ರಾ? ಕಿಟಕಿ ಮುರಿದು ಹೋಗಿದ್ದಾರೆ ಏನೋ. ನಾನು ಅದನ್ನ ನೋಡಿಲ್ಲ. ಕಿಟಕಿ ಮುರ್ಕೊಂಡು ಹೋಗಿದ್ದಾರೆ ಏನೋ ನೋಡಿಲ್ಲ. ನೀವು ಯಾಕೆ ಬಂದ್ರಿ ಇಲ್ಲಿಗೆ? ನಾನು ಬಾಟೆ ಹಾಕ್ಯ ಅಂತ ಬರ್ತಾ ಇದ್ದೆ. ನನ್ನ ಚೀಲನ ಕಸ್ಕೊಂಡು ಹೋದ್ರು ಅವರು. ನಿಮ್ಮ ಚೀಲನ? ನೀವು ಯಾಕೆ ಅದನ್ನ ಎತ್ಕೊಂಡಿದ್ರಿ? ಅಣ್ಣ ಅವರೇ ಎತ್ಕೊಂಬಂದ್ರಣ್ಣ. ನಾನಲ್ಲ. ನೀವಲ್ಲ? ಮತ್ತು ನೀವು ಹಾಕಿದ್ರಿ ಇಲ್ಲಿ? ನಾನು ಎತ್ಕೊಂಬಂದಕ್ಕೆ ಅದು ಕೈಯಲ್ಲಿ ಒಂದು ಕೈಯಲ್ಲಿ ನಾನು ಅಷ್ಟೇ ಇಟ್ಕೊಂಡಿದ್ದೆ ಅದನ್ನು. ಅವರೇ ಎತ್ಕೊಂಡು ಬಂದು ಅಲ್ಲಿ ತನಕ ಹೋದ್ರು. ರಾತ್ರಿ ಆಗಿರೋ ಬೆಳಗಿನ ಜಾವ ಆಗಿರೋದು ಇವಾಗ? ನಿಮ್ಮ ಹೆಸರೇನು? ನನ್ನ ಹೆಸರು ರಮೇಶ್ ಅಣ್ಣ. ಎಲ್ಲಿರೋದು? ನಮ್ಮ ಮಾರ್ಕೆಟಲ್ಲೇ ಮಲಗೋದು. ಅವ್ರು ಯಾರಂತ ಗೊತ್ತಾ? ಗೊತ್ತು. ಯಾರು ಅವ್ರ ಹೆಸರೇನು? ಅದೇ ಕನ್ವರ್ಧನ್ ಒಬ್ಬನು. ಅವನ ಹೆಸರೇನು? ಹೆಸರು ಗೊತ್ತಿಲ್ಲ ನನಗೆ. ಅವ್ನು ಕನ್ವರ್ಧನ್ ಅಂತ. ಅದೇ ನೀವು ಮೂವರು ಸೇರ್ಕೊಂಡ್ಬಂದಿದ್ದು? ಮೂವರು. ಅವು ನಾ ಬಾಟ್ಲಿ ಹಾಕಿ ಅಂತ ಬರ್ತಾಯಿದ್ದೆ. ಅಲ್ಲೆಲ್ಲ ಬಾಟ್ಲಿ ಆಯ್ದಿದೆ. ಅಲ್ಲೆಲ್ಲ ಬಾಟ್ಲಿ ಆಯ್ದೆ ಏನೋ. ಅವ್ರು ಅದನ್ನ ಎತ್ಕೊಂತ ಬಂದರು.
ಅಂದಹಾಗೆ ಚಿಕ್ಕಬಳ್ಳಾಪುರ ವಾಲ್ಮೀಕಿ ಸಮುದಾಯದಲ್ಲಿ 2 ಗುಂಪುಗಳಾಗಿ ಸಮುದಾಯದ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಗಲಾಟೆ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ವಾಲ್ಮೀಕಿ ಸಮುದಾಯದ ಹೆಸರಿನಲ್ಲಿರುವ ಏಕೈಕ ವಾಲ್ಮೀಕಿ ಹಾಸ್ಟೆಲ್ ಇದಾಗಿದ್ದು, ಇದರ ಅಧಿಕಾರಕ್ಕೆ ಕಿತ್ತಾಡಿಕೊಂಡು ಹಾಸ್ಟೆಲ್ ನಿರ್ವಹಣೆ ಇಲ್ಲದೆ ಭೂತ ಬಂಗಲೆಯಾಗಿ ಮಾರ್ಪಟ್ಟಿದೆ. ಇದರಿಂದ ಪುಂಡಪೋಖರಿಗಳು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಇದನ್ನು ಮಾರ್ಪಾಡಿಸಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಹಾಸ್ಟೆಲ್ನ ಕಿಟಕಿ ಕಿತ್ತು ನಿಧಾನಗತಿಯಾಗಿ ಹಾಸ್ಟೆಲ್ನಲ್ಲಿದ್ದ ಬೆಲೆ ಬಾಳೋ ವಸ್ತುಗಳನ್ನು ಕದ್ದು ಮಾರಾಟ ಮಾಡಿಕೊಂಡಿದ್ದು ಸಮುದಾಯದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಈ ನಮ್ಮ ವಾಲ್ಮೀಕಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಸಾಮಾನುಗಳು ಒಂದು ಎಲ್ಲನೂ ಒಂದು ತಿಂಗಳಿಂದ ಎಲ್ಲ ಕಳ್ತನ ಆಗಿದೆ. ಇದ್ರ ನೋಡೋರಿಲ್ಲ ಕೇಳೋರಿಲ್ಲ. ಹಿಂದ್ಗಡೆ ಕಿಟಕಿಗಳೆಲ್ಲ ಕಿತ್ತಾಕ್ಬಿಟ್ಟು ಇದರಲ್ಲಿರೋದು ಸಾಮಾನುಗಳು ಒಂದೂ ಇಲ್ದಿರ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಜಾಸ್ತಿ ಎಚ್ಚೆತ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರು ಯಾರೂ ಇದು ಕಿವಿಗೆ ಹಾಕ್ಕೊತ ಇಲ್ಲ. ಅದಕ್ಕೋಸ್ಕರವಾಗಿ ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಏನಂದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ನಾವು ಕೇಳ್ಕೊತೀವಿ. ಅಂದರೆ ಯಾವ ರೀತಿ ಕಳ್ತನ ಮಾಡಿದರೆ ಯಾವ ಪಾಳು ಬಿದ್ದಿತ್ತ ಅಥವಾ ಏನು ವರ್ಕಿಂಗಲ್ಲಿ ಇತ್ತ? ಅಲ್ಲ, ಇದು ಇವಾಗ ಒಬ್ಬರು ಮೇಲೆ ಒಬ್ರು ಇಟ್ಕೊಂಡು ಯಾರು ನೋಡೋರೇ ಇಲ್ದಿರ ಆಗಿದೆ. ಅದಕ್ಕೋಸ್ಕರ ಮುಂದೆ ಬೀಗ ಹಾಕಿರೋದು ಆಗ್ದಂಗೆ ಇದೆ. ಹಿಂದ್ಗಡೆ ಎಲ್ಲ ಕಿಟಕಿಗಳು ಕಿತ್ತಾಕಿ 1 ತಿಂಗಳಿಂದ ಎಲ್ಲ ಇದ್ರಾಗಿರೋ ಸಾಮಾನುಗಳೆಲ್ಲ ಸಾಗಿಸ್ಬಿಟ್ಟಿದ್ದಾರೆ ಸಿಂಧಿ ಆಯಿಯವರು. ಅದಕ್ಕೋಸ್ಕರವಾಗಿ ಈಗ ಇದ್ರ ಬಗ್ಗೆ ನೋಡಿದ್ರೆ ಇವತ್ತಿನ ಕೊನೆ ಮೂಮೆಂಟಲ್ಲಿ ನೋಡಿದ್ರೆ ಬಂದು ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಿದ್ರೆ ನೋಡಿದ್ರೆ ಏನು ಇದ್ರಾಗಿಲ್ಲ. ಒಳಗಡೆ ಕಿಟಕಿಗಳೇ ಬರ್ತಾ ಇಲ್ಲ. ಕಿಟಕಿಗಳೆಲ್ಲ ಕಿತ್ತಾಕಿದ್ದಾರೆ. ಅದ್ರಾಗಿರೋ ಸಾಮಾನುಗಳೆಲ್ಲ ಒಂದೂ ಇಲ್ದಿರ ಆಗ್ಬಿಟ್ಟಿದೆ. ಏನೇನು ಕೊಂಡ್ಕೊಂಡು ಎತ್ಕೊಂಡು ಹೋಗಿದ್ದೀರಣ್ಣ? ಈಗ ಇದ್ರಾಗಿಲ್ಲ ಚೇರ್ಗಳು, ಜಿಮ್ ಐಟಮ್ಗಳು, ಒಳಗಡೆ ಏನೇನಿದೆಯೋ ಎಲ್ಲನೂ ಎತ್ಕೊಂಡು ಹೋಗಿದ್ದಾರೆ. ಕಿಟಕಿಗಳೇ ಕಿತ್ತಾಕಿದ್ದಾರೆ. ಫ್ರಂಟಲ್ಲಿ ಮಾತ್ರ ಬಾಕ್ಲು ಹಾಕ್ದಂಗೆ ಐತೆ. ಹಿಂದ್ಗಡೆಯಿಂದ ಎಲ್ಲ ಖಾಲಿ ಮಾಡಿದ್ದಾರೆ. ಯಾಕೆ ಇದನ್ನು ಮೇಂಟೈನ್ ಮಾಡ್ತಾಯಿಲ್ಲ ನೀವುಗಳನ್ನು? ಯಾಕೆ ಮೇಂಟೈನ್ ಮಾಡೋದಕ್ಕೆ ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಇಟ್ಕೊಂಡು ಮೇಂಟೈನು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ನಡೆಸ್ತಾ ಇಲ್ಲ. ಇಲ್ಲೊಬ್ಬರು ಯಾರು ನೋಡ್ಕೊಳೋರಿಲ್ಲ. ಹಾಳಾಗೂ ಇದೆ. ಈ ಮುಂದೆ ಜಾಗ ನೋಡಿದ್ರೆ ಒಂದು ಮೊಣಕಾಲದ ಗಿಡಗಳು ಕೂಡ ಬೆಳೆದಿದ್ದಾವೆ. ಇದರಿಂದ ಕಳ್ಳರಿಗೆ ಅಡ್ವಾಂಟೇಜ್ ಆಗ್ತದೆ. ಹೌದು, ಎಲ್ಲರೂ ಬರ್ತಾರೆ, ಇಲ್ಲಿ ಗಾಡಿಗಳು ಹಾಕ್ತಾರೆ, ಕಳ್ಳರು ಬರ್ತಾರೆ. ಬೆಳಿಗ್ಗೆ ರಾತ್ರಿ ಎಲ್ಲ ಇಲ್ಲೇ ಕುಡ್ಕೊಂಡು ಇಲ್ಲೇ ಇದ್ದು ಆ ಬಾತ್ರೂಮ್ಗಳ ವ್ಯವಸ್ಥೆ ನೋಡಿದ್ರೆ ಆ ಬಾತ್ರೂಮ್ಗಳ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ. ಬಾತ್ರೂಮ್ಗಳ ಪಕ್ಕದಲ್ಲಿ ಬಂದು ಎಲ್ಲ ಕಿಟಕಿಗಳು ಕಿತ್ತಾಕ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಕ್ರಮ ವಹಿಸ್ಬೇಕಂತ ಹೇಳ್ತೀರಾ? ಹೌದು ಸರ್, ಇದು ಏನಾಗಿದೆ ಗೊತ್ತಾ, ಈ ಕುಡಿಯೋರಿಗೆ, ಗಾಂಜಾ ಹೊಡಿಯೋರಿಗೆ ಇದೊಂದು ಅಡ್ವಾಂಟೇಜ್ ಆಗಿದೆ. ಇದೊಂದು ಜಾಗ ಯಾರು ಇಲ್ಲಿ ಯಾರು ಕೇಳೋರು ಇಲ್ದಿದ್ದೆ ಇದೆಲ್ಲನೂ ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಪುಂಡಪೋಖರಿಗೆ ಜಾಗ ಆಗಿದೆ. ಮುಂಚೆ ಇದ್ದ ಸದಸ್ಯರು ಯಾರೂ ಇಲ್ಲಿ ಬಂದು ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ, ಮೀಟಿಂಗೂ ಬರೋದಿಲ್ಲ. ಅದರಿಂದ ನಾವೆಲ್ಲರೂ ಸೇರಿದಾಗ ಇದರ ಸದಸ್ಯರನ್ನ ಈ ಸಲ ಮೀಟಿಂಗ್ ಕರೆದಾಗ ಎಲ್ಲರೂ ಬಂದು ಈ ತಾಲೂಕಿಲ್ಲಿ ಇರೋ ವಾಲ್ಮೀಕಿ ನಾಯಕರ ಜನಾಂಗದವರೆಲ್ಲ ಬಂದು ಇಲ್ಲಿ ಈ ಸಲ ಮೀಟಿಂಗ್ ಬಂದು ಈ ಬಿಲ್ಡಿಂಗ್ ಬಗ್ಗೆ, ಈ ಸಂಘದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆ ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಹಾಸ್ಟೆಲ್ ಅಧಿಕಾರಿಗಳ, ಸಮುದಾಯದ ಮುಖಂಡರ ನಿರ್ಲಕ್ಷ್ಯದಿಂದ ಇಂದು ಕಳ್ಳರ ಅಡ್ಡೆಯಾಗಿರೋದು ವಿಷಾದನೀಯ ಸಂಗತಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಮಹಿಳೆಯರೆಲ್ಲ ಪವಿತ್ರ ಕಾಶಿ ಯಾತ್ರೆಯ ಕನಸನ್ನ ಹೊತ್ತು ಏರ್ಪೋರ್ಟ್ ಕಡೆ ಪ್ರಯಾಣಿಸುತ್ತಿದ್ರು. ಇನ್ನೇನು ಏರ್ಪೋರ್ಟ್ ಸಮೀಪಿಸುತ್ತಿದ್ದಂತೆ ಗಾಢ ನಿದ್ರೆಯಲ್ಲಿದ್ದವರ ಬಾಳಲ್ಲಿ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಘನಘೋರ ದುರಂತದಿಂದ ಕೊನೆಯುಸಿರು ಚೆಲ್ಲಿದ್ದಾರೆ. ಹೀಗೆ ರಸ್ತೆಯಲ್ಲಿ ಭೀಕರ ಅಪಘಾತದಿಂದ ನಜ್ಜುಗುಜ್ಜಾಗಿರುವ ಟಿಟಿ ವ್ಯಾನ್. ಇತ್ತ ಅಪಘಾತದಲ್ಲಿ ಮೃತಪಟ್ಟ ಹಾಗೂ ಗಾಯಾಳುಗಳ ಕುಟುಂಬದವರ ಆಕ್ರಂದನ. ಹೌದು, ಈ ಘನಘೋರ ಅಪಘಾತ ನಡೆದಿರೋದು ಬೆಂಗಳೂರು ಹೊರವಲಯದ ದೇವನಹಳ್ಳಿ ಪಟ್ಟಣದ ರಾಣಿ ಕ್ರಾಸ್ ಬಳಿ. ಟಿಟಿ ವ್ಯಾನ್ ಹಾಗೂ ಲಾರಿ ನಡುವೆ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಟಿಟಿ ವಾಹನದಲ್ಲಿದ್ದ 15 ಜನರ ಪೈಕಿ ಮೂವರಾದ 65 ವರ್ಷದ ಜಯಮ್ಮ, 60 ವರ್ಷದ ಯಶೋದಮ್ಮ, 40 ವರ್ಷದ ಗಂಗಾ ಎಂಬುವವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.
ತುಮಕೂರಿನಿಂದ ಏರ್ಪೋರ್ಟ್ ಮೂಲಕವಾಗಿ ಕಾಶಿಗೆ ತೆರಳಬೇಕಿದ್ದ ಮಹಿಳೆಯರು ವಿಧಿಯ ಆಟಕ್ಕೆ ತಲೆಬಾಗಿದ್ದು ಕಾಶಿ ಯಾತ್ರೆಗೆ ತೆರಳುವ ಮುನ್ನವೇ ತಮ್ಮ ಕೊನೆ ಉಸಿರನ್ನು ಬಿಟ್ಟಿದ್ದಾರೆ. ಟಿಟಿಯಲ್ಲಿದ್ದ 3 ಮಹಿಳೆಯರು ಸಾವನ್ನಪ್ಪಿದ್ರೆ ಮಿಕ್ಕವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಧಾವಿಸಿ ಬಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಷ್ಟಕ್ಕೂ ತುಮಕೂರು ಜಿಲ್ಲೆಯ ತಿಪಟೂರಿನ ವಿದ್ಯಾನಗರದ ನಿವಾಸಿಗಳು ಸ್ತ್ರೀ ಶಕ್ತಿ ಸಂಘದಲ್ಲಿದ್ದು ಕಾಶಿ ಯಾತ್ರೆಗೆ ಪ್ಲಾನ್ ಮಾಡಿಕೊಂಡು ಪ್ರಯಾಣ ಬೆಳೆಸಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನಯಾನ ಮೂಲಕ ಕಾಶಿಗೆ ಹೋಗಲು ಬರುತ್ತಿದ್ದವರು ತಡರಾತ್ರಿ ನಡೆದ ಅಪಘಾತದಿಂದ ತಮ್ಮ ಕೊನೆಯ ಯಾತ್ರೆಯನ್ನ ಮುಗಿಸಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯರ ಮೃತದೇಹಗಳನ್ನು ಶವ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಗಂಭೀರ ಗಾಯಗಳಾದವರು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ನಲ್ಲಿ ಪವಿತ್ರ ಕಾಶಿ ಯಾತ್ರೆಗೆ ಹೋಗುತ್ತಿದ್ದವರು ಜವರಾಯನ ಅಟ್ಟಹಾಸದಿಂದ ನಡು ರಸ್ತೆಯಲ್ಲಿ ತಮ್ಮ ಅಂತಿಮ ಯಾತ್ರೆ ಮುಗಿಸಿದ್ದು ಮೃತಪಟ್ಟವರ ಕುಟುಂಬಸ್ಥರಲ್ಲಿ ತುಂಬಲಾಗದಷ್ಟು ನೋವುಂಟಾಗಿದೆ. ಜೊತೆಗೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಹಿಳೆಯರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಅದೊಂದು ಇಲಾಖೆಯಲ್ಲಿ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರಂತೆ. ಬಹಿರಂಗವಾಗಿ ಟೆಂಡರ್ ಕೂಗದೆ ಅಧಿಕಾರಿ ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಟೆಂಡರ್ ಅನ್ನು ಕೇವಲ 50,000 ರೂಗಳಿಗೆ ನೀಡಿ ಅಧಿಕಾರಿಯೇ ಅಕ್ರಮಕ್ಕೆ ಸಾಥ್ ನೀಡಿದ್ದಾರೆಂದು ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬರದ ನಾಡು ಎಂದು ರಾಜ್ಯದಲ್ಲಿ ಫೇಮಸ್. ಅಂತಹ ಜಿಲ್ಲೆಯಲ್ಲಿ ಕೆಲ ಕೆರೆಗಳು ನೀರಿನಿಂದ ತುಂಬಿ ತುಳುಕ್ತಾ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬೆಂಗಳೂರು, ಆಂಧ್ರ ಪ್ರದೇಶದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಪ್ರವಾಸೋದ್ಯಮ ಇಲಾಖೆ ಜಿಲ್ಲೆಯಲ್ಲಿ ಒಂದಷ್ಟು ಕೆರೆಗಳನ್ನು ನಿಭಾಯಿಸ್ತಾ ಇದೆ. ಹೀಗಿರುವಾಗ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆ ಸೌಂದರ್ಯದಿಂದ ಬೆಟ್ಟ ಗುಡ್ಡಗಳ ನಡುವಿನಲ್ಲಿದ್ದು ಅದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ಸರ್ಕಾರಕ್ಕೆ ಆದಾಯ ತರುವ ನಿಟ್ಟಿನಲ್ಲಿ ಜಲಕ್ರೀಡೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ 5 ಲಕ್ಷಕ್ಕೆ ಟೆಂಡರ್ ಕೂಗಿತ್ತು. ಆದರೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ಟೆಂಡರ್ ಕೂಗಬೇಕಾಗಿದ್ದ ಅಧಿಕಾರಿ ಯಾವುದೇ ಪತ್ರಿಕಾ ಹಾಗೂ ಮಾಧ್ಯಮ ಪ್ರಕಟಣೆಯನ್ನು ನೀಡದೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿದೆ. 5 ಲಕ್ಷಕ್ಕೆ ಕೂಗಬೇಕಿದ್ದ ಟೆಂಡರ್ ಅನ್ನು ಅಕ್ವಾ ಎಸ್ಕೇಪ್ ಅಡ್ವೆಂಚರ್ಸ್ ಎಂಬ ಸಂಸ್ಥೆಯ ಜೊತೆ ಶಾಮೀಲಾಗಿ ಕೇವಲ 50,000 ರೂಪಾಯಿಗಳ ಕಡಿಮೆ ಮೊತ್ತಕ್ಕೆ ಹೈ ಬೆಡ್ಡಿಂಗ್ ಎಂದು ತೋರಿಸಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ಆರೋಪ ಕೇಳಿಬಂದಿದೆ. ಕೆರೆಯಲ್ಲಿ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡು ಬೋಟಿಂಗ್ ನಡೆಸುವಂತೆ ಜಿಲ್ಲಾಡಳಿತ ನಿಯಮಗಳನ್ನು ರೂಪಿಸಿದೆ. ಆದರೆ ಜಿಲ್ಲಾಡಳಿತದ ಸುರಕ್ಷತಾ ನಿಯಮಗಳನ್ನು ಗಾಳಿಗೆ ತೂರಿ ಪ್ರವಾಸಿಗರಿಂದ ಅಕ್ರಮವಾಗಿ ಒಬ್ಬರಿಗೆ 200ರಿಂದ 250 ರೂಪಾಯಿಗಳವರೆಗೂ ಹಣ ಪಡೆದು ಬೋಟಿಂಗ್ ನಡೆಸ್ತಾ ಇದ್ದಾರೆ ಎಂದು ಈಗಾಗಲೇ ಸಾಮಾಜಿಕ ಕಾರ್ಯಕರ್ತ ಭೂಷಣ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ನನ್ನ ಹೆಸರು ಭೂಷಣ್. ನಾವು ಈ ವಾಟರ್ ಹೊಸಹಳ್ಳಿ ಕೆರೆ ಏನಿದೆ ಇದನ್ನು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇದು ದಿನಾಂಕ 8/9/25 ಆದೇಶವಿಲ್ಲದೇ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಆದೇಶ ಕೊಟ್ಟಿರೋದು ಯಾವಾಗ 12/8/25 ಮೂಲಭೂತ ಸೌಕರ್ಯಗಳು ಒದಗಿಸಿದ ಮೇಲೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಆದರೆ ಯಾವುದೇ ರೀತಿ ಟಾಯ್ಲೆಟ್ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, CC ಕ್ಯಾಮ್ರಾ ಆಗಲಿ, ಲೈಟ್ಸ್ ಆಗಲಿ ಯಾವುದು ಕೊಟ್ಟಿಲ್ಲ. ಇಲ್ಲಿಗೆ 7 ತಿಂಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸಹಾಯಕ ನಿರ್ದೇಶಕ AD ಅವರು ಇಲ್ಲಿ ಎಷ್ಟು ಸರಿ ವಿಸಿಟ್ ಕೊಟ್ಟಿದ್ದಾರೆ. ಆ ಥರ ಏನಾದರೂ ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೂರಿಸಂ ಗೈಡ್ಲೈನ್ಸಲ್ಲಿ ಇದೆ. ಆ ಐಟಮ್ಗಳನ್ನ ಮುಟ್ಗೋಲು ಹಾಕಂತೀವಿ ಅಂತ ಅದಕ್ಕೆ ಸಂಬಂಧಪಟ್ಟ ಲೆಟ್ರೂ ಸಹಾಯಕ ನಿರ್ದೇಶಕ ಯಶವಂತ್ ಅವ್ರಿಗೂ ಕೊಟ್ಟಿದ್ದೀನಿ, ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೂ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ನಡೆಸ್ತಾ ಇದ್ದಾರೆ. ಇವತ್ತು ನಡೆಸ್ತಾ ಇದ್ದಾರೆ. ಆತನು ಲೆಟ್ರ್ ಕೊಟ್ಟಿದ್ದಾನಂತೆ, ನಾನು ನಡೆಸೋಕ್ಕಾಗಲ್ಲ, ನಿಲ್ಲಿಸ್ತೀನಿ ಅಂತ ಹೋದ ವಾರ ಕೊಟ್ಟಿದ್ದಾನಂತೆ. DC ಅವರು ಅದ್ರ ಬಗ್ಗೆ ನಮ್ಗೆ ಹೇಳಿದ್ದಾರೆ.
ಅದು ನಿಲ್ಲಿಸಿದ್ದಾರೆ, ಇವಾಗ ನಡೆಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಲೆಟ್ರು ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಆದ್ರೂ ಇಂಥವರೆಗೂ ನಡೆಸ್ತಾನೆ ಇದ್ದಾನೆ ಈ ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆ. ಆಕ್ವಾ ಎಸ್ಕೇಪ್ ಅಡ್ವೆಂಚರ್ ಅನ್ನೋ ಸಂಸ್ಥೆಗೆ ಕೊಟ್ಟಿರೋದು, ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ನಡೆಸ್ತಾ ಇರೋದು ಇಲ್ಲಿ. ಇವೆರಡು ಸಂಸ್ಥೆಗಳು ಏನಾಗಿದೆ, ಈಗ ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ನಾನು ಲೆಟ್ರ್ ಕೊಡೋವರೆಗೂ ಕೆಲವು ಐಟಮ್ಗಳು ಜಾಸ್ತಿ ಇತ್ತು. ನಾನು ಮುಟ್ಗೋಲ್ ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಕೆಲವು ಐಟಮ್ಗಳು ಕಾಣೆಯಾಗಿದೆ. ಇದರಿಂದ ಸಹಾಯಕ ನಿರ್ದೇಶಕ AD ಅವರ ಏನಂತಾರೆ ಅವ್ರ ಸಹಾಯ ಇದರಿಂದ ಇದೆ. ಆದ್ದರಿಂದ ತಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಆ ಮುಖಾಂತರ ಮೂಲಭೂತ ಸೌಕರ್ಯಗಳು ಒದಗಿಸಿದ ಪಕ್ಷದಲ್ಲಿ ಮುಟ್ಗೋಲ್ ಹಾಕ್ಕೊತೀವಿ ಅಂತ ಹೇಳಿದ್ದೀರಾ, ಆ ಐಟಮ್ಗಳನ್ನ ತಾವುಗಳು ಮುಟ್ಗೋಲ್ ಹಾಕ್ಕೊಳ್ಳೇಬೇಕು ಅಂತ ನಾನು ಸಾರ್ವಜನಿಕವಾಗಿ ಕಳಕಳಿ ಮನವಿ. ಅಂದರೆ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ. ಆದ್ದರಿಂದ 7 ತಿಂಗಳಿಂದ ಮೂಲಭೂತ ಸೌಕರ್ಯ ಒದಗಿಸ್ಲಿಲ್ಲ ಅಂದರೂ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ನಿಮಗೆ ಗೊತ್ತಾಗಬೇಕು ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ ಅಂತ. 5 ಲಕ್ಷಕ್ಕೆ ಟೆಂಡರ್ ಕರೆದವರು ಕೇವಲ 50,000 ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಸಹಾಯಕ ನಿರ್ದೇಶಕರು ಐಟಮ್ಗಳು, ಇಷ್ಟು ಐಟಮ್ಗಳು ಮುಟ್ಗೋಲ್ ಹಾಕ್ಕೊಬೇಕು. ಇದರ ಒಟ್ಟು ವೆಚ್ಚ ಬಂದು 1.25 ಕೋಟಿ ರೂಪಾಯಿ ಆಗುತ್ತೆ. ಇದು ಏನಾದರೂ ಇವರು ಮುಟ್ಗೋಲ್ ಹಾಕೊಳ್ಳಿಲ್ಲ ಅಂದರೆ ಮುಂದಿನ ಕ್ರಮ ನಾನು ಕೋರ್ಟ್ಗೆ ಬೇಕಾದರೂ ಹೋಗ್ತೀನಿ. ಸರ್ಕಾರದ ಏನಿದೆ ಅದರ ಪ್ರಕಾರ ಇವ್ರೇನು ಗೈಡ್ಲೈನ್ಸ್ ಕೊಟ್ಟರೆ ಅದರ ಪ್ರಕಾರ ಮುಟ್ಗೋಲ್ ಹಾಕ್ಕೊಬೇಕು. ಇನ್ನು ಯಾವಾಗ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಯಶವಂತ್ ವಾಟದ ಹೊಸಳ್ಳಿ ಕೆರೆಯ ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ತಾನೇ ಸಾಥ್ ನೀಡಿರುವಂತಹ ಆರೋಪಗಳ ವಿಚಾರ ತಿಳಿದು ಈಗಾಗಲೇ ಸಚಿವ ಡಾಕ್ಟರ್ MC ಸುಧಾಕರ್ ಜಿಲ್ಲಾಧಿಕಾರಿ ಪ್ರಭು ಅವರು ಮೌಖಿಕವಾಗಿ ಅಕ್ರಮ ನಿಲ್ಲಿಸುವಂತೆ ಸೂಚನೆ ನೀಡಿದರು. ಆದರೂ ಸಹ ಯಾರ ಮಾತಿಗೂ ಕ್ಯಾರೆ ಅನ್ನದೆ ಪ್ರವಾಸೋದ್ಯಮ ಸಹಾಯಕ ನಿರ್ದೇಶಕ ಅವರು ಅಕ್ವಾ ಎಸ್ಕೇಪ್ ಅಡ್ವೆಂಚರ್ ಜೊತೆ ಕೈ ಜೋಡಿಸಿ ರಾಜಾರೋಷವಾಗಿ ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಇನ್ನು ಸಹನೆಯ ಕಟ್ಟೆ ಒಡೆದ ಸಾರ್ವಜನಿಕರು, ರೈತರು ವಾಟದ ಹೊಸಳ್ಳಿ ಕೆರೆಯ ಬಳಿ ತೆರಳಿ ಬೋಟಿಂಗ್ ನಡೆಸ್ತಾ ಇದ್ದವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಬೋಟಿಂಗ್ ಮಾಡ್ತಾ ಇದ್ದು, ಕುಡಿಯೋ ನೀರನ್ನು ಕಲುಷಿತ ಮಾಡ್ತಾ ಇದ್ದು, ಅನೈತಿಕ ಚಟುವಟಿಕೆಗಳ ಜಾಗ ಮಾಡಿಬಿಟ್ಟಿದ್ದೀರಿ, ಇದನ್ನು ತಕ್ಷಣವೇ ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಕಳೆದ ಒಂದು 6 ತಿಂಗಳಿಂದ ಈಚೆಗೆ ಪ್ರವಾಸೋದ್ಯಮ ಇಲಾಖೆ ಅಂತ ಕುಂಟನೆಪ ಹೇಳ್ಕೊಂಡು ಯಾವುದೇ ಒಂದು ಟೆಂಡರ್ ಕರೆಯಿದೆ, ಯಾವುದೋ ಒಂದು ಕರಪತ್ರವನ್ನು ವಿತರಣೆ ಮಾಡಿದೆ, ಪಬ್ಲಿಕ್ ಟೆಂಡರ್ ಕರೆಯಿದೆ. ಇವತ್ತು ಏಕಾಏಕಿ ಶಾಮೀಲಾಗಿ ಅಧಿಕಾರಿ ವರ್ಗ ಮತ್ತು ಇವರು ಗುತ್ತಿಗೆದಾರರು ಶಾಮೀಲಾಗಿಬಿಟ್ಟು ಇವತ್ತು ಬೋಟಿಂಗನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕಳೆದ ಒಂದು 3 ತಿಂಗಳು ಬಂದ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ಮಾಡಿ ಹೋರಾಟ ಮಾಡಿದ್ವಿ. ಅವು ಕೂಡ ಸಂಬಂಧಪಟ್ಟ ಅವನು ಬಂದುಬಿಟ್ಟು ನಾನು ಇದಕ್ಕೆ ಜವಾಬ್ದಾರಿ ತಗೊಂಡು ಏನಿಲ್ಲಿ ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ಶೌಚಾಲಯ ಇಲ್ಲ, ಮತ್ತು ಒಂದು CC ಕ್ಯಾಮ್ರಾ ಇಲ್ಲ, ಇದು ಮತ್ತು ಆಂಬುಲೆನ್ಸ್ ಇಲ್ಲ, ಮತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿಲ್ಲ, ಮತ್ತು ಒಂದು ಯಾವುದೇ ಒಂದು ವಿದ್ಯುತ್ ಸೌಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದಿದ್ದರು. ನನಗೊಂದು 15 ದಿವಸ ಟೈಮ್ ಕೊಡಿ, ಆ 15 ದಿವಸದಲ್ಲೇ ನೀವು ಹೇಳಿರ್ತಕ್ಕಂಥ ಬೇಡಿಕೆ ಎಲ್ಲ ನಾನು ಈಡೇರಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಳೆದ 4 ತಿಂಗಳಾಗಿದೆ. ಆ 4 ತಿಂಗಳಿಂದ ಈಚೆ ಕಡೆ ಬಂದಿಲ್ಲ. ಇವತ್ತು ಮತ್ತೆ ಅವತ್ತು ಕೂಡ ನಾವು ಹೇಳಿದ್ದೀವಿ, ಏನು ನೀವು ದರ ನಿಗದಿ ಮಾಡಿರ್ತಕ್ಕಂಥ ದರಪಟ್ಟಿಯನ್ನು ಕೂಡ ಇಲ್ಲಿ ಅಳವಡಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೇಫ್ ಜಾಕೆಟ್ಸ್ ಕೂಡ ಅದು ಒಂದು ಶುದ್ಧವಾದಂಥ ಜಾಕೆಟ್ಸ್ ಅಲ್ಲ, ಅದರಲ್ಲೂ ಕೂಡ ಒಂದು ಇದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇವತ್ತು ಸಂಜೆ ಒಳಗಡೆ ಬಂದು ಈ ಸಂಬಂಧಪಟ್ಟ ಇಲಾಖೆ ಆಗಲಿ, ಈ ಸಂಬಂಧಪಟ್ಟ ಗುತ್ತಿಗೆದಾರಾಗಲಿ ಬಂದುಬಿಟ್ಟು ಇಲ್ಲಿ ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಹೋಗಿಬಿಟ್ಟು ಜಿಲ್ಲಾಧಿಕಾರಿಗೆ ಕೊಡೋ ಮನವಿ ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಈಗಾಗಲೇ ನಾವು ಈ ಬೋಟ್ಗಳನ್ನೆಲ್ಲ ಎಳೆದು ದಡಕ್ಕೆ ಸೇರಿಸಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಈ ಬೋಟ್ಗಳು ಇವತ್ತು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡ್ಬೋದು. ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಅವತ್ತು ಬಂದಿದ್ದರು. ಕಳೆದ 4 ತಿಂಗಳಿಂದನೇ ಅವರು ಕೂಡ ಹೇಳಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೂಡ ಗುತ್ತಿಗೆದಾರನ ತರಾಟೆಗೆ ತಗೊಂಡ್ರು. ನಾವೇನು ಜವಾಬ್ದಾರಿ ತೊಗೊಂಡಿದ್ದೀಯಪ್ಪ, ನೀನು ಏನು ಪ್ರಿಕಾಷನ್ಸ್ ತೊಗೊಂಡಿದ್ದೀಯಾ, ಮುಂಜಾಗ್ರತಾ ಕ್ರಮ ಏನು ತೊಗೊಂಡಿದ್ದೀಯ ಅಂತ ಹೇಳ್ಬಿಟ್ಟು ಅವರು ಕೂಡ ಕೇಳಿದ್ರು. ಅವರು ಆರ್ಕೆ ಉತ್ತರ ಕೊಟ್ಟರು. ಯಾರೋ ಭೂಷಣ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಜವಾಬ್ದಾರಿ ಉತ್ಕೊಂಡಿದ್ರು. ನನಗೆ ಇವತ್ತಿಂದ ಜವಾಬ್ದಾರಿ ಬಂದಿದೆ, ಅದಕ್ಕೋಸ್ಕರ ನಾನು ಇವತ್ತಿಂದ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಒಂದು ಜವಾಬ್ದಾರಿ ಹೊತ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಇವತ್ತುವರೆಗೂ ಬಂದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ತಕ್ಷಣ ಈ ಬೋಟನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಏನಾನ ಹೆಚ್ಚು ಕಮ್ಮಿ ಆದರೆ ಹಳ್ಳಿ ಜನ ಇಲ್ಲಿ ಇದು ಯುಗಾದಿ ಹಬ್ಬ ಬೇರೆ ಆಗಿದೆ. ನಮ್ಮ ಮಕ್ಕಳೆಲ್ಲ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಹುಡುಗರೆಲ್ಲ ಬಂದಿರ್ತಾರೆ. ಇವತ್ತು ಮೋಜಿ ಮಸ್ತಿಗೆ ಅಂತ ಹೇಳ್ಬಿಟ್ಟು ಇವತ್ತು ಆ ಬೋಟ್ಗಳಲ್ಲಿ ಕೆರೆ ನೀರಲ್ಲಿ ಬಿಟ್ಟರೆ ಏನಾನ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಇವಾಗ ಅವನು ಫೋನಿನ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವನು ಒಂದು ಉತ್ತರ ಕೊಡ್ತಾನೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇದು ಎಲ್ಲಿವರೆಗೂ ಸಮಂಜಸ? ನಾವು ಇದಂತೂ ಸುಮ್ಮನೆ ಬಿಡಲ್ಲ. ಇನ್ನೂ ಒಂದು ಇಲ್ಲಿ ಬರೀ ಹಳ್ಳಿಗಾಡು ಜನ ದನ ಕರು ಕುರಿ ಮೇಕೆ ಮೇಯಿಸ್ಕೊಂಡು ಜೀವನ ನಡೆಸ್ತಕ್ಕಂಥ ಹಳ್ಳಿಗಳಿವೆ. ಇಲ್ಲಿ ಕುಡಿಯೋದಕ್ಕೆ ಕೂಡ ನೀರಿನ ವ್ಯವಸ್ಥೆ ಕಮ್ಮಿ ಆಗಿದೆ. ಇವತ್ತು ಇವರು ಏನು ಬೋಟ್ಗಳು ಬಿಟ್ಕೊಂಡು ಈ ಒಂದು ಅವಸ್ಥೆ ಆಗಿದೆ.
ಈ ಪೆಟ್ರೋಲ್ ಎಲ್ಲ ಲೀಕೇಜ್ ಆಗಿಬಿಟ್ಟು ಆ ಕುಡಿಯೋ ನೀರು ಕೂಡ ಕಲುಷಿತ ಆಗಿಬಿಟ್ಟಿದೆ. ದನ ಕರು ಕುರಿ ಮೇಕೆ ಯಾವುದು ನೀರು ಕುಡಿಯೋ ಕೂಡ ಇಲ್ಲಿ ಬರ್ತಾ ಇಲ್ಲ. ಬೇಸಿಗೆ ಕಾಲ ಶುರುವಾಗಿದೆ. ಸುತ್ತಮುತ್ತ ಸುಮಾರು ಒಂದು 150 ಹಳ್ಳಿ ಇದೆ. ಆ 150 ಹಳ್ಳಿ ಕೂಡ ಕುಡಿಯೋದಕ್ಕೆ ನೀರು ಇದು ಬಿಟ್ಟರೆ ಬೇರೆ ಇಲ್ಲ ದನಕರುಗಳಿಗೆ. ಅದಕ್ಕೋಸ್ಕರ ತಕ್ಷಣ ಈ ಬೋಟಿಂಗ್ ವ್ಯವಸ್ಥೆ ನಿಲ್ಲಿಸಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ಕೂಡ. ಇನ್ನು ವಾಟದ ಹೊಸಳ್ಳಿ ಕೆರೆಯಲ್ಲಿ ನಡೆಯುತ್ತಿರುವ ಬೋಟಿಂಗ್ನ ಅಕ್ರಮ ದಂಧೆ ವಿಚಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಯ ಪಾತ್ರ ಇರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದ್ದು, ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರವಾಸೋದ್ಯಮ ಅಧಿಕಾರಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಂತೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom,
BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಶಿಡ್ಲಘಟ್ಟ ನಗರದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸಾವಿರಾರು ಸಾರ್ವಜನಿಕರು ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದರು.
ಶಿಡ್ಲಘಟ್ಟ ನಗರದಲ್ಲಿ ಶನಿವಾರ ರಾತ್ರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶಕ್ತಿ ಆರಾಧನೆಯ ದ್ಯೋತಕವಾದ ಕರಗವನ್ನು ಆಹ್ವಾನಿಸಲು ಮನೆಗಳ ಮುಂದೆ ಸಾರಿಸಿ ರಂಗೋಲಿ ಬಿಡಿಸಿದ್ದರು. ಯಲ್ಲಮ್ಮ ದೇಗುಲದ ಬಳಿ ನೂರಾರು ಭಕ್ತರು ಪೂಜೆ ಹಾಗೂ ಕರಗ ಹೊರುವುದಕ್ಕೆ ಸಾಕ್ಷಿಯಾದರು. ಪ್ರತಿಯೊಂದು ಬೀದಿಗಳಲ್ಲಿ ಪ್ರಮುಖ ರಸ್ತೆಗಳು ಎಲ್ಲವನ್ನೂ ಹಾದು ಬರುವುದು ಈ ಕರಗದ ವಿಶೇಷ. ಹಾಗಾಗಿ ಪ್ರತಿಯೊಬ್ಬ ಮನೆಯವರು ಆರತಿ ಎತ್ತಿ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ತೆಂಗಿನಕಾಯಿ ಒಡೆದು ಪೂಜಿಸಿದರು. ನಗರದ ಪ್ರಮುಖ ಬೀದಿಗಳನ್ನು ಬಣ್ಣದ ದೀಪಗಳಿಂದ ಅಲಂಕರಿಸಲಾಗಿತ್ತು. ಸಂಗೀತ ರಸಸಂಜೆ ಹಾಗೂ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಲಾಗಿತ್ತು. ಊರಿನ ಶಕ್ತಿ ದೇವತೆಗಳಾದ ಮಾರಮ್ಮ, ಪೂಜಮ್ಮ, ಗಂಗಮ್ಮ ಮೊದಲಾದ ದೇವಾಲಯಗಳನ್ನು ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರದೊಂದಿಗೆ ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಯುಗಾದಿಯ ದಿನ ರಾತ್ರಿ ಹಸಿ ಕರಗದ ರಚನೆಯೊಂದಿಗೆ ಪ್ರಾರಂಭವಾದ ಕರಗದ ಸಂಪ್ರದಾಯಬದ್ಧ ಕಾರ್ಯ ಹೂವಿನ ಕರಗದೊಂದಿಗೆ ಮುಕ್ತಾಯಕ್ಕೆ ಬರುತ್ತದೆ. ಗೋವಿಂದ ಗೋವಿಂದ ಎಂದು ಕೂಗುತ್ತಾ ಆವೇಶಭರಿತವಾಗಿ ವೀರಕುಮಾರರು ಅಲಗು ಸೇವೆ ಮಾಡುವುದರೊಂದಿಗೆ ಹಲಗೆ ತಮಟೆ ವಾದ್ಯಗಳ ಸಮೇತ ಕರಗ ದೇವಾಲಯದ ಪ್ರದಕ್ಷಿಣೆ ಮಾಡಿ ನರ್ತಿಸಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು ಹಿಂದೆ ಕುಣಿಯುತ್ತಾ ಕರಗ ರಾತ್ರಿ ಇಡೀ ಊರೆಲ್ಲಾ ಸಂಚರಿಸಿತು. ಈ ಸಂಪ್ರದಾಯವನ್ನು ಹಿಂದಿನಿಂದ ವಹ್ನಿಕುಲ ಕ್ಷತ್ರಿಯರು ಆಚರಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಕರಗವನ್ನು ಪಿಎಂ ರಮೇಶ್ ಹೊತ್ತಿದ್ದರು. ಯಜಮಾನ್ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಕರಗ ಮಹೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಮೋದಿ ಬ್ರಿಗೇಡಿನ ವೆಂಕಟೇಶ್ ಮತ್ತು ಸಂಗಡಿಗರು ಸಾರಿಗೆ ಬಸ್ ನಿಲ್ದಾಣದ ಬಳಿ ವಾದ್ಯಗೋಷ್ಠಿಯನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಮತ್ತು ನಿರ್ಮಾಪಕ ಮುರಳಿಕುಮಾರ್, ಮಾಜಿ ಶಾಸಕ ಎಂ ರಾಜಣ್ಣ, ವೆಂಕಟೇಶ್ವರ ಚಿತ್ರಮಂದಿರ ಮಾಲೀಕ ಪ್ರಕಾಶ್, ಜಿಲ್ಲಾ ಬಿಜೆಪಿ ಮುಖಂಡ ಚಿಕ್ಕದಾಸರಹಳ್ಳಿ ದೇವರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೆಲವು ಹೋಟೆಲ್, ಢಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿ ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸ್ ಅನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ಬಳಸುತ್ತಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೋಟೆಲ್, ಢಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿರುವ ಖಾಲಿ ಸಿಲಿಂಡರ್ಗಳ ಹಿಂದೆ ಬಿದ್ದಿದ್ದು ಖಾಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡುತ್ತಿದ್ದಾರೆ.
ಗೃಹೋಪಯೋಗಿ ಅಡುಗೆ ಅನಿಲ ಸಿಲಿಂಡರ್ ಅನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ಕೆಲವು ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳಲ್ಲಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಿರಬಹುದು ಎನ್ನುವ ಗುಮಾನಿಯಿಂದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೋಟೆಲ್, ಡಾಬಾ, ಬೇಕರಿ, ಬೀದಿ ಬದಿ ಹೋಟೆಲ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿದ್ರು. ಇನ್ನು ಕಾರ್ಯಾಚರಣೆ ವೇಳೆ ಹೋಟೆಲ್ಗಳಿದ್ದ ಖಾಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಿಡದೆ ಜಪ್ತಿ ಮಾಡಿದ್ರು. ಇನ್ನು ಚಿಕ್ಕಬಳ್ಳಾಪುರ ನಗರದ ಭಗವತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಖಾಲಿ ಇದ್ದ 20 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿ ಖಾಲಿ ಸಿಲಿಂಡರ್ಗಳನ್ನು ಇಟ್ಟುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದರು. ಎಲ್ಲ ಹೋಬಳಿಯಲ್ಲೂ ನಾವು ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಇವತ್ತು ಕಸ್ಬಾ, ನಂದಿ, ಮಂಡಿಕಲ್ ಮತ್ತು ಟೌನ್ ಲಿಮಿಟ್ಸಲ್ಲಿ ಟೀಮ್ಸ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ನಾವು ಒಂದು 6 ಕಡೆ ಹೋಗಿದ್ವಿ ಬೆಳಗ್ಗೆಯಿಂದ. 6 ಕಡೆ ಹೋಗಿದ್ದಕ್ಕೆ ಒಂದು 13 ಡೊಮೆಸ್ಟಿಕ್ ಸಿಲಿಂಡರ್ನ ಸೀಸ್ ಮಾಡಿದ್ದೀವಿ. ಅಂದರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ 2 ಕಡೆ ಅಲ್ಲಿ ಒಂದು ಅನ್ಆಥರೈಸ್ಡ್ ಆಗಿ ಕಮರ್ಷಿಯಲ್ದು ಗ್ಯಾಸ್ ಇಟ್ಕೊಂಡಿರೋದು, ಮತ್ತು ಇಲ್ಲಿ ಭಗವತಿ ಗ್ರ್ಯಾಂಡಲ್ಲಿ ಒಂದು 27 ಸಿಲಿಂಡರ್ ಕಮರ್ಷಿಯಲ್. ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳೋಂಗಿಲ್ಲ, ಬಿಕಾಸ್ ಬೇರೆ ಕಡೆಗೂ ಅದು ಶಾರ್ಟೇಜ್ ಆಗುತ್ತೆ. ಸೊ ಅವ್ರದ್ದು ಕನೆಕ್ಷನ್ 2 ಡೊಮೆಸ್ಟಿಕ್ ಸೀಸ್ ಮಾಡಿದ್ದೀವಿ ಇಲ್ಲಿ, ಮತ್ತು ಒಂದು 27 ಕಮರ್ಷಿಯಲ್ ಸಿಲಿಂಡರ್ ಇತ್ತು, ಅದನ್ನು 20 ಸೀಸ್ ಮಾಡಿದ್ದೀವಿ, ಒಂದು 7 ಇಲ್ಲೇ ಬಿಟ್ಟಿದ್ದೀವಿ. ಕಮರ್ಷಿಯಲ್ ಸಿಲಿಂಡರ್, ಖಾಲಿ ಸಿಲಿಂಡರ್ ಅದನ್ನು ಮಾಡ್ಬೋದು. ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಸಿಲಿಂಡರ್, ಫುಲ್ ಸಿಲಿಂಡರ್. ಸೊ ಖಾಲಿ ಇದ್ರೆ ನಾವೇನು ಸೀಸ್ ಮಾಡೋಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಅದು ಗ್ಯಾಸ್ ಇತ್ತು ಅದರಲ್ಲಿ? ಇತ್ತು ಹೌದು. ಎಲ್ಲ ಸಿಲಿಂಡರ್ ಫುಲ್ ಇತ್ತು? ಹೌದು. ಈಗ ಟೋಟಲ್ ಎಷ್ಟು ಸಿಲಿಂಡರ್ ಆಗಿದೆ? ಕಮರ್ಷಿಯಲ್ಲು 22 ಆಗಿದೆ. ರೆಸಿಡೆನ್ಷಿಯಲ್ ಪರ್ಪಸ್ ಅಂದರೆ ಮನೆ ಪರ್ಪಸ್ಗೆ ಯೂಸ್ ಮಾಡೋ ಅಂಥದ್ದು 13 ಆಗಿದೆ. ಬಟ್ ಎಲ್ಲ ಗ್ಯಾಸ್ ಫುಲ್ ಇದೆಯಾ? ಹಾಂ, ಫುಲ್ ಇದೆ. 13 ಎಲ್ಲಿತ್ತು ಮೇಡಮ್? 13 ಅದೇ ವೇರಿಯಸ್ ಶಾಪ್ಸಲ್ಲಿ, ಸ್ಟಾರ್ಟಿಂಗ್ ಟೌನ್ ಲಿಮಿಟ್ಸಲ್ಲಿ ಬರುತ್ತಲ್ವಾ, ವಾಪ್ಸಂದ್ರ ಅಲ್ಲಿ ಹೋಗಿದ್ವಿ, ಅಲ್ಲಿ ಸೀಸ್ ಮಾಡಿದ್ವಿ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲ, ಅಂದರೆ ಕನೆಕ್ಷನ್ ಡಾಕ್ಯುಮೆಂಟ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಪ್ರೊಡ್ಯೂಸ್ ಮಾಡಿದ್ರೆ ಅದರಲ್ಲಿ ಕನೆಕ್ಷನ್ಸ್ ನೋಡಿಕೊಂಡು ಅವ್ರ ಅವೈಲಬಿಲಿಟಿ ನೋಡ್ಕೊಂಡು ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಬಟ್ 27 ಅಷ್ಟು ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇಲ್ಲ ಯಾರಿಗೆ ಆಗಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿ ಇರುವ ನಂದಿನಿ ಗಾರ್ಡನ್ ಹೋಟೆಲ್ನಲ್ಲಿ 2 ಅಡುಗೆ ಸಿಲಿಂಡರ್ಗಳು, ಪ್ರಣವ್ ಹೋಟೆಲ್ನಲ್ಲಿದ್ದ 6 ಅಡುಗೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಯಿತು. ಮತ್ತೊಂದೆಡೆ ಗುಡಿಬಂಡೆ ಪಟ್ಟಣದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ 45 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು 163 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಅದರಲ್ಲಿ ಖಾಲಿ 28 ವಾಣಿಜ್ಯ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನೂ ಖಾಲಿ ಸಿಲಿಂಡರ್ಗಳನ್ನು ಗ್ಯಾಸ್ ಸರಬರಾಜು ಮಾಡೋರು ತೆಗೆದುಕೊಂಡು ಹೋಗಿಲ್ಲ, ಅದಕ್ಕೆ ನಾವೇನು ಮಾಡೋದು ಎಂದು ಹೋಟೆಲ್ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದರು. ಖಾಲಿ ಸಿಲಿಂಡರ್ ಅದು ಟೋಟಲ್ 27 ಸಿಲಿಂಡರ್ ಇದೆ. ನಾವು ಹೋದ ತಿಂಗಳು ಹಾಕಿರೋದು ಗ್ಯಾಸ್ ಯಾವಾಗಿಂದ ಸ್ಟಾಪ್ ಆಗಿದೆ ಬರೋದು, ಅವಾಗಿಂದ ಗ್ಯಾಸ್ ಇಲ್ಲ. ಆ ಖಾಲಿ ಸಿಲಿಂಡರ್ ಅವರು ಬಂದು ತೊಗೊಂಡೋಗಿಲ್ಲ, ಲೋಡು ಬಂದಿಲ್ಲ, ಐಟಮು ಅದು ಎತ್ಕೊಂಡು ಹೋಗಿಲ್ಲ. ಖಾಲಿ ಸಿಲಿಂಡರ್, ಆ ಖಾಲಿ ಸಿಲಿಂಡರ್ ಮಾತ್ರ ಇಲ್ಲಿ ಇರೋದು. ಆಮೇಲೆ ಅದು ಚಿಕ್ಕದು 2 ಸಿಲಿಂಡರ್ ಇರೋದು, ಅದು ಪ್ರೈವೇಟ್ ಗ್ಯಾಸು, ಜ್ಯೋತಿ ಗ್ಯಾಸ್ ಅಂತೇಳಿ 12 kg ಅದು, 14 kg ಅಲ್ಲ. ಗೌರ್ಮೆಂಟ್ ಸಿಲಿಂಡರ್ ಅಲ್ಲ, ಅದು ಸಬ್ಸಿಡಿಯಾಗಿ ಬರುತ್ತಲ್ಲ ಆ ಸಿಲಿಂಡರ್ ಅಲ್ಲ. ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ ಮಾಮೂಲಿಯಾಗಿ 12 kg ಇದು, ಆ ಸಿಲಿಂಡರ್ ಅದು. ಬಟ್ ತಹಸೀಲ್ದಾರ್ ಹೇಳ್ತಾರೆ ಅದು ಕಮರ್ಷಿಯಲ್ ಸಿಲಿಂಡರ್ ಎಲ್ಲ ಫುಲ್ ಗ್ಯಾಸ್ ಇರೋದು. ಖಾಲಿ ಸಿಲಿಂಡ್ರು ಎಲ್ಲ ಟೋಟಲಿಗೆ ಖಾಲಿ ಸಿಲಿಂಡರ್ ಮಾತ್ರ ಇರೋದು. ದೊಡ್ಡ ಸಿಲಿಂಡರ್, ಫುಲ್ ಸಿಲಿಂಡರ್ ಒಂದೂ ಇಲ್ಲ. ನಮಗೆ ಟೋಟಲ್ 27 ಸಿಲಿಂಡರ್ ಇದೆ. 7 ಸಿಲಿಂಡರ್ ಬಿಟ್ಟು ಹೋಗಿದ್ದಾರೆ, 20 ಸಿಲಿಂಡರ್ ಎತ್ಕೊಂಡು ಹೋಗಿದ್ದಾರೆ. ಎತ್ಕೊಂಡು ಹೋಗಿರೋದು ಖಾಲಿ ಸಿಲಿಂಡರ್, 20 ಖಾಲಿ ಸಿಲಿಂಡರ್. ಇಲ್ಲಿ ಬಿಟ್ಟು ಹೋಗಿರೋದು ಖಾಲಿ ಸಿಲಿಂಡರ್. ಹೇಳಿದ್ವಿ, ಅವ್ರು ಕೇಳಲಿಲ್ಲ, ತಗೊಂಡೋದ್ರು. ಅಷ್ಟು ಇಟ್ಕೊಂಡೋಗಿಲ್ಲ. ಅವ್ರು ಬಂದು ತಗೊಂಡೋಗಿಲ್ಲ, ಲೋಟ್ ಬಂದು ತಗೊಂಡೋಗಿಲ್ಲ. ಒಂದು ತಿಂಗಳಿಗೆ ಒಂದ್ಸರಿ ಬಂದು ಹಾಕಿ ಹೋಗ್ತಾರೆ ನಮಗೆ ಬೆಂಗಳೂರಿಂದ. ಅವ್ರು ಬಂದು ತಗೊಂಡೋಗಿಲ್ಲ, ಗ್ಯಾಸ್ ಬರ್ತಿಲ್ಲಲ್ಲ, ಅಲ್ಲಿ ಬಿಲ್ಲೇ ಬಿಟ್ಟು ಹೋಗಿದ್ದಾರೆ. ಖಾಲಿ ಸಿಲಿಂಡರ್ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ಸರ್, ಆ ಥರ ಮಾಹಿತಿ ಏನಿಲ್ಲ. ನಾವು ಬೆಂಗಳೂರಿಂದ ಅವಾಗಿಂದನೂ ತೋರಿಸ್ತಾ ಇದ್ದೀವಿ. ಒಂದು ಅಧಿಕೃತವಾಗಿ ಕಮರ್ಷಿಯಲ್ ಸಿಲಿಂಡರ್ ಕನೆಕ್ಷನ್ ಇದೆಯಾ? ಹಾಂ, ಕಲೆಕ್ಷನ್ ಇದೆ. ಎಷ್ಟಿದೆ ನಿಮಗೆ? ಅದು ಬೆಂಗಳೂರಿಗೆ ತರಿಸ್ತಾ ಇದ್ದೀವಿ. ನಾವು ಗ್ಯಾಸ್ ಹಾಕೊಂತೀವಲ್ಲ, ಅವ್ರಿಗೆ ತರಿಸ್ತಾ ಇದ್ದೀವಿ. ಆ ಬೆಂಗಳೂರಿಂದ ರಿಪೋರ್ಟ್ ಇದೆಯಲ್ಲ ಹಳೆದು, ಅಲ್ಲಿ ತರಿಸ್ತಾ ಬರ್ತೀವಿ ಮನೆಗೆ. ಬನ್ನಿ, ಅವ್ರಿಗೆ ಖಾಲಿ ಸಿಲಿಂಡರ್ ಅಂತ ಮನವರಿಕೆ ಮಾಡಲಿಲ್ವಾ? ಹೇಳಿದ್ವಿ, ಖಾಲಿ ಸಿಲಿಂಡರ್ ಅಂತ ಹೇಳಿದ್ವಿ. ನೀವು ಇಷ್ಟು ಸಿಲಿಂಡರ್ ಇಟ್ಕೊಳ್ಳೋಂಗಿಲ್ಲ, ಯಾಕೆ ಇಟ್ಕೊಂಡಿದ್ವಿ ಅಂತ ಕೇಳಿ ತಗೊಂಡೋದ್ರು. ಗೃಹೋಪಯೋಗಿ ಸಿಲಿಂಡರ್ ಗ್ಯಾಸನ್ನು ವಾಣಿಜ್ಯ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಿ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿದ್ದಾರೆ ಎಂಬ ಗುಮಾನಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈಗ ಖಾಲಿ ಸಿಲಿಂಡರ್ಗಳ ಜಪ್ತಿ ಮಾಡಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ. ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ SK ಸರ್ಕಾರ್ ಇದೀಗ ನಿಮ್ಮ ಮುಂದೆ.
ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರಿಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾಭವಾನಿ 71ನೇ ವರ್ಷದ ಜಾರಟ್ಲು ಜಾತ್ರೆಯು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಗಂಗಾಭವಾನಿ ದೇವಿಯ 71ನೇ ವರ್ಷದ ಗಂಗಾಭವಾನಿ ಜಾರಟ್ಲು ಜಾತ್ರೆ ಅದ್ಧೂರಿಯಿಂದ ನಡೆಯಿತು. ಗಂಗಾಭವಾನಿ ದೇವಾಲಯದ ಮುಂದೆ ಜಾರುಟ್ಲು ಮರಕ್ಕೆ ಗ್ರಾಮದ ಪುರೋಹಿತರು ಪುಣ್ಯಾಹ ಪೂಜೆಯನ್ನು ನೆರವೇರಿಸಿದ್ದ ನಂತರ ಅಲಂಕೃತಗೊಂಡ ಗಂಗಾಭವಾನಿ ದೇವಿಗೆ ತೆಂಗಿನಕಾಯಿ ಇಳಿ ತೆಗೆದು ಮಹಾಮಂಗಳಾರತಿ ಮಾಡಲಾಯಿತು. ಇನ್ನು ಮರವನ್ನು ಏರುವ ವಾಲ್ಮೀಕಿ ನಾಯಕ ಜನಾಂಗದ ಸುಮಾರು 30ರಿಂದ 40 ಜನರ ತಂಡ ಮಿಲ್ಟ್ರಿ ಶ್ರೀನಿವಾಸ್ ಮತ್ತು ವೆಂಕಟೇಶಪ್ಪ, ಕೊಳ್ಳನಾರಾಯಣಪ್ಪ, ಆದಿನಾರಾಯಣಪ್ಪ, ಮಾಸ್ಟರ್ ಸುಬ್ಬನಾರಾಯಣಪ್ಪ, ಶಿವಪ್ಪ ನೇತೃತ್ವದಲ್ಲಿ ದೇವಾಲಯದಲ್ಲಿ ಆಗಮಿಸಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಸಾರಥಿಯ ಸಾಲಿನಲ್ಲಿ ಮರವನ್ನ ಏರಲು ಮರದ ಸುತ್ತಲೂ ನಿಂತರು. ಇನ್ನು ಅಕ್ಕಸಾಲಿಗ ಮತ್ತು ನಾಯಕ ಜನಾಂಗದವರ ಜಂಗಿ ಕುಸ್ತಿ ನೋಡುಗರಿಗೆ ಸಂತೋಷವನ್ನ ನೀಡಿತು. ಸುಡು ಬಿಸಿಲನ್ನು ಲೆಕ್ಕಿಸದೆ ಜನರು ಸಂತೋಷದಿಂದ ಶಿಳ್ಳೆ ಹೊಡೆಯುತ್ತಾ ಕೂಗುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಲಿದ್ರು. ದೇವಾಲಯದ ಮುಂಭಾಗದಲ್ಲಿ ಭಕ್ತರಿಗೆ ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಹಾಗೂ ಮೊಸರನ್ನ ವಿತರಿಸಲಾಯಿತು. ಜಾರುಟ್ಲು ಜಾತ್ರೆಗೆ ಜಿಲ್ಲೆ ಸೇರಿದಂತೆ ಕೋಲಾರ, ತುಮಕೂರು, ಮೈಸೂರು, ಬೆಂಗಳೂರು, ಆಂಧ್ರದ ಕದ್ರಿ, ಗೋರೆಂಟ್ಲ, ಅನಂತಪುರ ಮುಂತಾದ ಕಡೆಗಳಿಂದ ಭಕ್ತರು ಆಗಮಿಸಿದ್ರು.
ಗಂಗಾ ಭವಾನಿ ಭಕ್ತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ನೇತೃತ್ವ ವಹಿಸಿದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ದುಬೈ ನಗರದಲ್ಲಿ ಮೃತಪಟ್ಟಿರುವ ಬಾಗೇಪಲ್ಲಿ ಮೂಲದ ರವಿತೇಜ ಪಾರ್ಥಿವ ಶರೀರವನ್ನ ಕುಟುಂಬಸ್ಥರಿಗೆ ತಲುಪಿಸುವಲ್ಲಿ ನೆರವಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಮೃತ ಯುವಕನ ಕುಟುಂಬ ಸದಸ್ಯರು ಕೃತಜ್ಞತೆ ಸಲ್ಲಿಸಿದ್ದಾರೆ. ದುಬೈ ನಗರದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಗ್ರಾಮದ 25 ವರ್ಷದ ಎಸ್ ರವಿತೇಜ ಎಂಬ ಯುವಕ ಯುದ್ಧ ಆರ್ಭಟಕ್ಕೆ ಬೆಚ್ಚಿಬಿದ್ದು ಮಾರ್ಚ್ 19ರಂದು ದುಬೈನಲ್ಲಿ ಹೃದಯಾಘಾತಕ್ಕೀಡಾಗಿ ಮೃತಪಟ್ಟಿದ್ದರು. ಯುಗಾದಿ ಹಬ್ಬ ಆಚರಣೆಯಲ್ಲಿದ್ದ ತಂದೆ ತಾಯಿಗೆ ಮಗನ ಸಾವಿನ ಸುದ್ದಿ ತಿಳಿದು ದಿಕ್ಕು ತೋಚದ ಪರಿಸ್ಥಿತಿ ಎದುರಾಗುವುದರ ಜೊತೆಗೆ ಹೆತ್ತ ಕರುಳಿನ ಮುಖವನ್ನು ನೋಡಲು ಸಾಧ್ಯವಾಗದೆ ಆಕ್ರಂದನ ಮುಗಿಲು ಮುಟ್ಟುವಂತಾಗಿತ್ತು. ಇರಾನ್, ಇಸ್ರೇಲ್ ದೇಶಗಳ ನಡುವೆ ಯುದ್ಧ ಕದನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಸೇವೆಗಳು ರದ್ದಾಗಿದ್ದು ರವಿತೇಜ ಪಾರ್ಥಿವ ಶರೀರ ಭಾರತ ದೇಶಕ್ಕೆ ರವಾನಿಸಲು ಸಾಧ್ಯವಾಗಿರಲಿಲ್ಲ. ಮತ್ತೊಂದು ಕಡೆ ಕುಟುಂಬ ಸದಸ್ಯರು ದುಬೈಗೆ ತೆರಳಿ ಮಗನ ಅಂತ್ಯಕ್ರಿಯೆ ನಡೆಸಲು ಸಾಧ್ಯವಾಗುವುದಿಲ್ಲ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರವಿತೇಜ ತಂದೆ ತಾಯಿ ಭಾರತ ಸರ್ಕಾರದ ಪ್ರತಿನಿಧಿ ಸಂಸದ ಡಾಕ್ಟರ್ ಕೆ ಸುಧಾಕರ್ರನ್ನು ನೆನಪಿಸಿಕೊಂಡು ಮಗನ ಮೃತದೇಹ ಭಾರತ ದೇಶಕ್ಕೆ ರವಾನಿಸಿಕೊಡುವಂತೆ ಸ್ಥಳೀಯ ಎನ್ಡಿಎ ಮುಖಂಡರಾದ ಹರಿನಾಥ ರೆಡ್ಡಿ, ಟಿ ಕೋನಪರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ ಮುಖಾಂತರ ಸಹಾಯಕ್ಕಾಗಿ ಮನವಿ ಮಾಡಿಕೊಳ್ಳುತ್ತಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಮುಖಂಡರು ಸಂಸದ ಡಾಕ್ಟರ್ ಕೆ ಸುಧಾಕರ್ರನ್ನು ಸಂಪರ್ಕಿಸಿ ದುಬೈ ಘಟನೆ ಕುರಿತು ವಿಷಯ ತಿಳಿಸಿದಾಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಧಾನಮಂತ್ರಿಯ ಕಚೇರಿ ಅಧಿಕಾರಿಗಳ ಹಾಗೂ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರೊಂದಿಗೆ 4 ತಾಸು ಸುದೀರ್ಘ ಚರ್ಚೆ ನಡೆಸಿ ದುಬೈನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ನಡೆಸಿ ದುಬೈನ ಖಾಸಗಿ ಆಸ್ಪತ್ರೆಯ ಶವಾಗಾರದಲ್ಲಿದ್ದ ಬಿಳ್ಳೂರು ಗ್ರಾಮದ ರವಿತೇಜ ಪಾರ್ಥಿವ ಶರೀರವನ್ನು ವಿಮಾನದ ಮೂಲಕ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರವಾನಿಸುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಮಾರ್ಚ್ 19ರಂದು ಯುಗಾದಿ ಹಬ್ಬ ದಿನದಂದು ಮೃತಪಟ್ಟಿರುವ ರವಿತೇಜ ಪಾರ್ಥಿವ ಶರೀರವನ್ನು ಮಾರ್ಚ್ 22ರಂದು ಭಾನುವಾರ ಬೆಳಗಿನ ಜಾವ ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರವಾನಿಸಿ ಮೃತ ವ್ಯಕ್ತಿಯ ಕುಟುಂಬ ಸದಸ್ಯರಿಗೆ ಒಪ್ಪಿಸಿದ್ದು ಆಂಬ್ಯುಲೆನ್ಸ್ ಮೂಲಕ ರವಿತೇಜ ಪಾರ್ಥಿವ ಶರೀರವನ್ನು ಸ್ವಗ್ರಾಮ ಬಿಳ್ಳೂರಿಗೆ ಸಾಗಿಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ಬಿಳ್ಳೂರು ಗ್ರಾಮಕ್ಕೆ ಸೇರಿದಂತಹ ರವಿತೇಜ ಅನ್ನೋ ಹುಡುಗ ಇವತ್ತು ಸಾವನ್ನಪ್ಪಿದ್ದಾರೆ. ಅವರಿಗೆ ನಮ್ಮ ಎಲ್ಲ ನಾಯಕರು ಬಂದಿದ್ದಾರೆ ಸಂತಾಪ ಸೂಚಿಸೋಕ್ಕೆ. ಅವರು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಆಮೇಲೆ ಬಂದು ಈ ಒಂದು ದುರ್ಘಟನೆ ದುಬೈಯಲ್ಲಿ ನಡೆದಿರ್ತದೆ. ಹೃದಯಾಘಾತದಿಂದ ಹುಡುಗ ಮೃತಪಟ್ಟಾಗ ನಮಗೆ ಮಾಹಿತಿ ಗೊತ್ತಾಗಿ ಅವರ ಅಪ್ಪ ಅಮ್ಮನ ಕಡೆಯಿಂದ ಮಾಹಿತಿ ಗೊತ್ತಾಗಿ ನಮ್ಮ ಕೋನಪರೆಡ್ಡಿಯವರು, ಹರಿನಾಥ ರೆಡ್ಡಿ ಅವರು ಮತ್ತು JP ರೆಡ್ಡಿ ಅವರು ಎಲ್ಲ ಸಂಸದರ ಅಂತ ನಮ್ಮ ಕೆ ಸುಧಾಕರನ್ ಅವರು ಮನೆಗೆ ಹೋಗಿ ಸುಮಾರು 4 ಗಂಟೆ ಹೊತ್ತು ಮನೆಯಲ್ಲಿ ಕೂತ್ಕೊಂಡು ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಸಾಹೇಬ್ರಿಗೂ ಮತ್ತು ಅಲ್ಲಿನ ರಾಯಭಾರಿ ಕಚೇರಿಗೂ ಎಲ್ಲ ಒಂದು ಇಲ್ಲಿ ಸಂಬಂಧಪಟ್ಟ ಇಲಾಖೆಗೂ ಅಲ್ಲಿ ಹಾಸ್ಪಿಟ್ಲ್ಗೂ ಎಲ್ಲ ರೀತಿ ಮಾತಾಡಿ ಆ ಒಂದು ಹುಡುಗನ ಒಂದು ಮೃತದೇಹವನ್ನು ಬಿಲ್ಲೂರು ಸ್ವಗ್ರಾಮಕ್ಕೆ ತರಲು ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಅಲ್ಲಿಂದ ಬರೋ ವಿಮಾನದ್ದು ಆಗಿರ್ಬೋದು, ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಸುಧಾಕರನ್ ಅವರು ಸಂಸದರಾದ ಸುಧಾಕರನ್ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮ ನಡೆದಿರ್ತದೆ. ಅವರು ಈ ಒಂದು ಸುಮಾರು ಒಂದು 3-4 ದಿನ ಸತತವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಈ ಒಂದು ಎಲ್ಲ ರೀತಿ ಸ್ಪಂದಿಸಿ ಈ ಒಂದು ಆ ಹುಡುಗನ ದೇಹ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವರ ತಂದೆ ತಾಯಿ ಕೂಡ ಅಷ್ಟೇ, ಒಂದು ಕಡೆ ನೋವಿದ್ರೆ ಹೋಗಲಿ ನಮ್ಗೆ ಇಷ್ಟು ಸಹಾಯ ಮಾಡಿ ಇವತ್ತು ಮೃತದೇಹ ಬಂದಿದೆ ಅನ್ನೋದು ಒಂದು ಸಮಾಧಾನ ಇದೆ. ಪಾಪ ಅವರು ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿದ್ದರು. ಅಂಥವ್ರಿಗೆ ಇವತ್ತು ನಮ್ಮ ಸಂಸದರು ಸುಧಾಕರನ್ ಅವರು ಮುಖಾಂತರ ಕೋನಪರೆಡ್ಡಿಯವರು, ಹರಿನಾಥ ರೆಡ್ಡಿ ಅವರು ಇವರೆಲ್ಲ ಸೇರ್ಕೊಂಡು ನಮಗೆ ಈ ಒಂದು ಮೃತದೇಹ ಬರಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಅವರ ಕುಟುಂಬದ ಮತ್ತು ಬಿಲ್ಲೂರು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ. ವಿ ಮಂಜುನಾಥ್ ರೆಡ್ಡಿ, MMT ನ್ಯೂಸ್, ಬಾಗೇಪಲ್ಲಿ.
ಶಿಡ್ಲಘಟ್ಟ ನಗರದಲ್ಲಿ ದಿಬ್ಬುರಹಳ್ಳಿ ಮಾರ್ಗದಲ್ಲಿರುವ ಇಂಡಿಯನ್ ಗ್ಯಾಸ್ ವಿತರಕರ ಗೋದಾಮು ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಖಾಲಿ ಸಿಲಿಂಡರ್ಗಳೊಂದಿಗೆ ಸಾಲಾಗಿ ನಿಂತು ಗಮನ ಸೆಳೆದರು. ಶಿಡ್ಲಘಟ್ಟ ನಗರದಲ್ಲಿ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ನಡುವೆ ಗ್ಯಾಸ್ ವಿತರಕರು ಅಡುಗೆ ಅನಿಲವನ್ನು ವಿತರಿಸಿದ್ರು. ಮಹಿಳೆಯರು, ಯುವಕರು ಮತ್ತು ನಾಗರಿಕರು ಅಡುಗೆ ಅನಿಲವನ್ನ ಭುಜದ ಮೇಲೆ ಹೊತ್ತು ಹೋಗುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿತ್ತು. ಇನ್ನು ಸಾಲಾಗಿ ನಿಂತಿದ್ದ ಅನೇಕ ನಾಗರಿಕರು ನಾವು ಬುಕ್ ಮಾಡಿ ವಾರಗಳು ಕಳೆದರೂ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಮನೆಯಲ್ಲಿ ಅಡುಗೆ ಮಾಡಲು ಗ್ಯಾಸ್ ಇಲ್ಲ, ವಿತರಕರು ಮಾತ್ರ ಮನೆಗೆ ತಂದು ಕೊಡ್ತೀನಿ ಅಂತಾರೆ. ಆದರೆ ಗ್ಯಾಸ್ ಸಮರ್ಪಕವಾಗಿ ಬರುತ್ತಿಲ್ಲ, ನಾವೇನ್ ಮಾಡಬೇಕು ಎಂದು ನಾಗರಿಕರು ತಮ್ಮ ಅಳಲು ತೋಡಿಕೊಂಡ್ರು. ಸರ್, ನಮ್ಮ ತುಂಬ ನೆನ್ನೆ ಬಂದು ವಾಪಸ್ ಹೋದ್ವಿ, ಗ್ಯಾಸ್ ಸಿಗ್ತಾ ಇಲ್ಲ, ಫುಲ್ ಡಿಮ್ಯಾಂಡ್ ಇದೆ. ಅದೇನೋ ಏನಾದರೂ ಯಾರಾದರೂ ಮಾಡ್ಕೊಂತಾರ ಏನೋ ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ನಮಗೂ ಗ್ಯಾಸ್ಗೆ 2 ದಿನ ಆಗಿದೆ ಸರ್ ಒಲೆ ಹಾಕಿ, ತಿಂತಾನೆ ಇದ್ದೀವಿ. ಗ್ಯಾಸ್ ಇವಾಗ ಸಿಗುತ್ತೋ ಇನ್ನೂ ಗ್ಯಾರಂಟಿ ಇಲ್ಲ ಸರ್. ಸುಮಾರು ಮುನಿಯಾಗಪ್ಪ ಸರ್, ಪಿಂಟೋಪ್ನಳ್ಳಿ ನಮ್ಮದು. ಮೊದಲು ಮನೆ ಹತ್ರ ತಂದು ಕೊಡ್ತಾ ಇದ್ರು ಗ್ಯಾಸು, ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನ ಆದ್ರಿಂದ ಬಂದು ವಾಪಸ್ ಹೋಗಿದ್ದೀವಿ. ಇವಾಗ ಬಂದು ಬೆಳಗ್ಗೆಯಿಂದ ಕತ್ಕೊಂಡಿದ್ದೀವಿ, ಕ್ಯೂನಲ್ಲಿ ಬರ್ತಾ ಇದ್ದೀವಿ. ಮತ್ತೆ ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಸಲೀಸ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಹೆಸರು? ನನ್ನ ಹೆಸರು ಮೊಹಮ್ಮದ್ ದೋಸ್ಬೀರ್ ಅಂತ. ಎಲ್ಲಿರೋದು? ಶಿಡ್ಲಘಟ್ಟ, ಆಜಾದ್ ನಗರ. ಈ ಕುರಿತು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ನಾಗರಾಜ್ ಕೆಳಗಿನ ಮನೆ ಅವರನ್ನು ಸುದ್ದಿವಾಹಿನಿ ಸಂಪರ್ಕಿಸಿದಾಗ ಈಗಾಗಲೇ ಐಒಸಿ ಕಂಪನಿಯೊಂದಿಗೆ ಮಾತನಾಡಿದ್ದೇನೆ, ನಾಗರಿಕರು ಅಡುಗೆ ಅನಿಲಕ್ಕಾಗಿ ಸಾಲಾಗಿ ನಿಂತಿರುವ ವಿಚಾರ ಅವರ ಗಮನಕ್ಕೆ ತರಲಾಗಿದೆ. ಅವರು ಹೆಚ್ಚುವರಿ 1 ಲೋಡ್ ಗ್ಯಾಸ್ ಕಳಿಸುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ. ನಾಗರಿಕರು ಸಹ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಈಗ ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಲೋಡ್ ಇದ್ದೇ ಇದ್ದ ಕಾರಣಕ್ಕೋಸ್ಕರ ಲೋಡ್ ಬಂದಿರಲಿಲ್ಲ. ಆಮೇಲೆ ಮೊನ್ನೆ ಒಂದು ಲೋಡ್ ಮಾಡಿಸಿ ನೆನ್ನೆ ಎಲ್ಲ ಡೆಲಿವರಿ ಕೊಡಿಸಿದ್ದೀನಿ. ನೆನ್ನೆ ಹಾಫ್ ಡೇ ಇತ್ತು, ಅಲ್ಲಿಗೂ ಮೊನ್ನೆ ರಾತ್ರಿ ಲೋಡ್ ಮಾಡಿ ಕಳಿಸ್ಕೊಟ್ಬಿಟ್ಟು ನೆನ್ನೆ ಲೋಡ್ ತರಿಸ್ಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಆ್ಯಕ್ಚುಲಿ ನಾವೆಲ್ಲ ಬೆಳಗ್ಗೆ ಬಂದು ಜನಗಳಿಗೆ ಎಲ್ಲರಿಗೂ ತಲುಪಿಸ್ತೀವಿ. ಏನಂತಂದರೆ ಏನೋ ಮಾತು ಮುಖಾಂತರ ಎಲ್ಲ ಮನೆಗಳಿಗೂ ನಾವು ತಲುಪಿಸ್ತೀವಿ. ಅಣ್ಣ, ನೀವು ದಯವಿಟ್ಟು ಇಲ್ಲಿ ಕ್ಯೂ ಎಲ್ಲ ಕ್ಲಿಯರ್ ಮಾಡಿಕೊಂಡು ದಯವಿಟ್ಟು ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಜನ ಏನು ಸಹಕಾರ ಮಾಡಿದ್ರು ಅಂತಂದ್ರೆ ನನಗೆ, ಅಣ್ಣ ನಾವೇನೋ ಗಲಾಟೆ ಮಾಡಲ್ಲ, ನಾವೇನೋ ತೊಂದರೆ ಕೊಡಲ್ಲ, ದಯವಿಟ್ಟು ನಮ್ಗೆ ಇಲ್ಲೇ ಕೊಟ್ಬಿಡಿ. ಯಾಕೆಂತಂದರೆ 2 ವಾರದಿಂದ ಬುಕ್ಕಿಂಗ್ ಮಾಡಿ ನಾವು ಕಾಯ್ಕೊಂಡಿರೋರು ಇದ್ದೀವಿ. ದಯವಿಟ್ಟು ಅದಕ್ಕೋಸ್ಕರ ಮೊನ್ನೆ ಎಲ್ಲ ಬಂದು ವಾಪಸ್ ಹೋಗಿರೋರು ಇದ್ದೀವಿ. ಅದಕ್ಕೆ ಇಲ್ಲೇ ಕೊಡಿಸ್ಕೊಟ್ಬಿಡಿ ಅಂದಿದ್ದಕ್ಕೋಸ್ಕರ ಮಾತ್ರನೇ ಇಲ್ಲಿ ಕೊಡಿಸ್ಕೊಡ್ತೀವಿ. ಇಲ್ಲ ಅಂತಂದಿದ್ರೆ ಇಲ್ಲಿ ಯಾರಿಗೂ ಒಬ್ಬರಿಗೂ 1 ಸಿಲಿಂಡರ್ ಕೊಡ್ಕೊಳ್ತಾ ಇಲ್ಲ, ಎಲ್ಲ ಡೋರ್ ಡೆಲಿವರಿ ಹೋಗ್ತಾ ಇತ್ತು. ಆಮೇಲೆ ದಯವಿಟ್ಟು ಜನನೂ ಅಷ್ಟೇ ಸಹಕಾರ ಮಾಡಬೇಕು. ಏನಕ್ಕೆ ಅಂತಂದ್ರೆ ಎಲ್ಲರೂ ಪ್ಯಾನಿಕ್ ಆಗ್ತಾ ಇದ್ರ, ಏನಕ್ಕೆ ಆಗ್ತಾ ಇದ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಂತಂದ್ರೆ ದಿನ ಯಾವಾಗ ಲೋಡ್ ಬಂದಂಗೆ ಲಾಸ್ಟ್ ಟೈಮ್ ಬಂದಾಗೆ ಬರ್ತಾ ಇತ್ತು. ಇವಾಗ ಮನೆಗಳಲ್ಲಿ ಏನೋ ಯುದ್ಧಗಳು ನಡೀತಾ ಇದೆ, ಸಿಲಿಂಡರ್ ಸಪ್ಲೈ ಇಲ್ಲ ಅಂತ ಅಂದ್ಬಿಟ್ಟು 6,000 ಜನ, 3,000 ಜನ, 4,000 ಜನ ಬುಕ್ಕಿಂಗ್ ಮಾಡಿದ್ರೆ ಬರೋದು 1 ಲೋಡು 500 ಸಿಲಿಂಡರ್ ಹೆಂಗ್ ಕೊಡೋದು ನಾವು? ಅದಕ್ಕೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಮನೆಗಳಿದ್ದು ಡೆಲಿವರಿ ಬಾಯ್ ಒಂದು ಸ್ವಲ್ಪ ಸಹಕಾರ ಮಾಡಿ. ಇವತ್ತು ಆಗದೆ ಹೋದ್ರೆ ನಾಳೆ ಆದ್ರೂ ಕೊಡ್ರೋಣ ಅಂತ ಹೇಳ್ರಿ. ದಿನಕ್ಕೆ 800 ಜನ 900 ಜನ ಫೋನ್ಗಳು ಮಾಡಿದ್ರೆ ಫೋನ್ಗಳು ರಿಸೀವ್ ಮಾಡೋದು ಹೆಂಗಣ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಗೊಂದು ಸ್ವಲ್ಪ ಸಹಕಾರ ಕೊಡಿ, ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ನಾವು ನಿಮ್ಮ ಹತ್ರವರೆಗೂ ಬರಕ್ಕೆ ಬಿಟ್ಕೊಡಲ್ಲ. ನಾವು ಲೋಡುಗಳು ತರಿಸೋದಕ್ಕೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಿ ನಮ್ಮ ಆಫೀಸರ್ನ ಕೇಳ್ಕೊಂಡು ಲೋಡುಗಳು ತರಿಸ್ತಾ ಇದೀವಿ. ಲೋಡುಗಳು ನಿಮ್ಗೆ ತರಿಸಿ ನಿಮ್ಗೆ ಎಲ್ಲರಿಗೂ ಸಿಲಿಂಡರ್ ತಲುಪಿಸೋ ಜವಾಬ್ದಾರಿ ನಮ್ಮದು, ನಾವು ತಲುಪಿಸ್ತೀವಿ. ದಯವಿಟ್ಟು ನಮ್ಗೊಂದು ಸ್ವಲ್ಪ ಸಹಕಾರ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ಸ್. ಒಟ್ಟಾರೆ ಶಿಡ್ಲಘಟ್ಟ ನಗರದಲ್ಲಿ ಅನೇಕ ದಿನಗಳ ನಂತರ ನೂರಾರು ನಾಗರಿಕರು ಬೀದಿಯಲ್ಲಿ ಸಾಲಾಗಿ ನಿಂತು ಅಡುಗೆ ಅನಿಲಕ್ಕಾಗಿ ಪರದಾಡುತ್ತಿದ್ದ ದೃಶ್ಯಗಳು ಕಂಡುಬಂದಿದ್ದು ವಿಶೇಷವಾಗಿತ್ತು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ನಗರ ಹೊರವಲಯದ ಪಂಚಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಇಂದು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು.
ಬ್ರಹ್ಮರಥೋತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿದರು. ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಭಕ್ತರಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೈಂಟ್ಸ್ ಹಾರ್ಡ್ವೇರ್ ವತಿಯಿಂದ ಹೆಸರುಬೇಳೆ, ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಲಾಯಿತು. ಅಂತ ಲಕ್ಷ್ಮೀ ವೆಂಕಟೇಶ್ವರ ಪೇಂಟ್ಸ್ ಮಾಲೀಕರು. ಇಂದು ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಭಕ್ತಾದಿಗಳಿಗೆಲ್ಲ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಕೊಡ್ತಾ ಇದ್ದೀವಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸೇವನೆ ಮಾಡಬೇಕಂಗೆ ತಮ್ಮಲ್ಲಿ ವಿನಂತಿಸ್ಕೊತೀನಿ. ಥ್ಯಾಂಕ್ ಯು. ಮೊದಲ ವರ್ಷ ಪ್ರತಿ ವರ್ಷವೂ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿಸ್ತೀವಿ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ವಿದ್ಯಾರ್ಥಿಗಳಿಲ್ಲದೆ ಪಾಳು ಕೊಂಪೆಯಾದ ವಾಲ್ಮೀಕಿ ಹಾಸ್ಟೆಲ್. ಮುಖಂಡರ ಗುಂಪುಗಾರಿಕೆಯಿಂದ ನಿರ್ಲಕ್ಷ್ಯ, ಕಳ್ಳಕಾಕರ ಪಾಲಾಗುತ್ತಿರುವ ಬೆಳೆ ಬಾಳುವ ವಸ್ತುಗಳು. ಕಾಶಿ ಯಾತ್ರೆಯ ಪ್ರಯಾಣ ಹೊರಟಿದ್ದ ತಂಡ, ಜವರಾಯನ ಅಟ್ಟಹಾಸದಿಂದ ಭೀಕರ ಅಪಘಾತ, ಗಾಢ ನಿದ್ರೆಯಲ್ಲೇ ಉಸಿರು ಚೆಲ್ಲಿದ ಮಹಿಳೆಯರು. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಭ್ರಷ್ಟರ ಹಾವಳಿ, ಬೋಟಿಂಗ್ ಟೆಂಡರ್ ವಿಚಾರದಲ್ಲಿ ಅಧಿಕಾರ ದುರ್ಬಳಕೆ ಆರೋಪ, ಅಧಿಕಾರಿ ವಿರುದ್ಧ ರೊಚ್ಚಿಗೆದ್ದ ಸ್ಥಳೀಯರು. ಅದ್ದೂರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ, ಕರಗದ ನೃತ್ಯಕ್ಕೆ ಮನಸೋತ ಸಾರ್ವಜನಿಕರು, ಸಾಕ್ಷಿಯಾದ ರೇಷ್ಮೆ ನಗರಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.